ಜಗದ್ಗುರುಗಳಾದ ಶ್ರೀ ಅನಂತ ವಿಭೂಷಿತ ವಿಧುಶೇಖರ ಭಾರತಿ ಸನ್ನಿಧಾನಗಳವರು, ಎಡತೊರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠ, ಕೃಷ್ಣರಾಜನಗರದ ಶ್ರೀ ಪ್ರಸನ್ನ ಮಹಾಗಣಪತಿ ದೇವಸ್ಥಾನ, ನರಸಿಂಹರಾಜ ಮೊಹಲ್ಲಾದಲ್ಲಿ ನಡೆಯುತ್ತಿದ್ದಂತಹ ಗುರುವಂದನಾ ಕಾರ್ಯಕ್ರಮದತ್ತ ಆಗಮಿಸಿದರು. ಮೊದಲಿಗೆ ವಿಘ್ನ ನಿವಾರಕ ವಿಘ್ನೇಶ್ವರನ ಆಶೀರ್ವಾದವನ್ನ ಪಡೆದರು. ನಂತರ ಅಲ್ಲಿ ನೆರೆದಿದ್ದ ಭಕ್ತವೃಂದ ಮತ್ತು ದೇವಾಲಯದ ಮುಖ್ಯಸ್ಥರು ಸನ್ನಿಧಾನಗಳವರಿಗೆ ಫಲಗಳನ್ನು ಸಮರ್ಪಿಸಿ ಸನ್ನಿಧಾನಗಳವರ ಆಶೀರ್ವಾದ ಪಡೆದರು. ದೇವಾಲಯದಲ್ಲಿ ವಿವಿಧ ಹೂಗಳು ಮತ್ತು ಪೀತಾಂಬರ ಸೀರೆಯಿಂದ ಅಲಂಕೃತಳಾದ ಶಾರದಾ ದೇವಿಯ ಗುಡಿ, ನಂತರ ರಾಮ, ಸೀತಾ, ಲಕ್ಷ್ಮಣ ಮತ್ತು ಹನುಮಂತನ ಗುಡಿ, ಶಂಖ ಚಕ್ರಾಭರಣನಾದ ವಿಷ್ಣುಮೂರ್ತಿ, ಗಣೇಶ, ಸುಬ್ರಹ್ಮಣ್ಯ ಗರ್ಭಗುಡಿಯನ್ನ ನಾವು ಕಾಣಬಹುದು. ದೇವಾಲಯಕ್ಕೆ ಗುರುಗಳನ್ನು ಭಕ್ತಿಭಾವದಿಂದ ದೇವಾಲಯದ ಮುಖ್ಯಸ್ಥರು ಮತ್ತು ಭಕ್ತರು ಪೂರ್ಣಕುಂಭ ಕಲಶ, ಹೂವು, ವೇದಗೋಷ್ಠಿಯಿಂದ ಸ್ವಾಗತಿಸಿದರು. ದೇವಾಲಯಕ್ಕೆ ಆಗಮಿಸಿದ ಶ್ರೀಗಳು ಕಲಶವನ್ನು ಸ್ಪರ್ಶಿಸಿ ದೇವಾಲಯದ ಒಳಗೆ ಆಗಮಿಸಿದರು. ಶ್ರೀಗಳು ಮೊದಲಿಗೆ ಗಣೇಶ, ವಿಷ್ಣು ಮತ್ತು ಸುಬ್ರಹ್ಮಣ್ಯ ದೇವರ ಮಹಾಮಂಗಳಾರತಿಯನ್ನು ಸ್ವೀಕರಿಸಿದರು. ನಂತರ ರಾಮ, ಸೀತಾ, ಲಕ್ಷ್ಮಣ ಮತ್ತು ಹನುಮಂತನ ಆಶೀರ್ವಾದ ಪಡೆದರು. ಮುಂದುವರೆದಂತೆ ತಾಯಿ ಶಾರದಮ್ಮನ ಗುಡಿಯತ್ತ ಆಗಮಿಸಿದರು. ನಂತರ ಸನ್ನಿಧಾನಗಳವರು ಶ್ರೀ ಶಂಕರಾಚಾರ್ಯರ ಗರ್ಭಗುಡಿಯತ್ತ ಆಗಮಿಸಿದರು. ಮಹಾಮಂಗಳಾರತಿಯನ್ನು ಪಡೆದರು. ನಂತರ ದೇವಾಲಯದ ಮುಖ್ಯಸ್ಥರು ಸನ್ನಿಧಾನಗಳವರ ಪಾದ ಪೂಜೆಯನ್ನು ನೆರವೇರಿಸಿ ಸನ್ನಿಧಾನಗಳವರ ಕೃಪೆಗೆ ಪಾತ್ರರಾದರು. ನಂತರ ಸನ್ನಿಧಾನಗಳವರಿಗೆ ಭಕ್ತಾದಿಗಳು ಫಲ ಮತ್ತು ಪುಷ್ಪಗಳನ್ನು ಸಮರ್ಪಿಸಿ ಸನ್ನಿಧಾನಗಳವರ ಆಶೀರ್ವಾದವನ್ನ ಪಡೆದರು. ನಮ್ಮ ಊರಿನದು ಎಂಬುದು ನಮಗೆ ಹೆಮ್ಮೆಯ ವಿಷಯವಾಗಿದೆ.
ಸರ್ವತಂತ್ರ ಸ್ವತಂತ್ರರೇ. ಹ್ರಾಸಗೊಳ್ಳುತ್ತಿದ್ದ ಉಪನಿಷತ್ ಪ್ರತಿಪಾದ್ಯವಾದ ಅದ್ವೈತ ಸಿದ್ಧಾಂತವನ್ನು ನಮ್ಮ ದೇಶದಲ್ಲಿ ನೆಲೆಗೊಳಿಸಲು 12 ಶತಮಾನಗಳ ಹಿಂದೆ ಅವತರಿಸಿದ ಪರಮ ಸದಾಶಿವಾವತಾರರಾದ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಭಾರತದ 4 ದಿಕ್ಕುಗಳಲ್ಲಿ ಸ್ಥಾಪಿಸಿದ ಆಮ್ನಾಯ ಪೀಠಗಳಲ್ಲಿ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವು ಅವಿಚ್ಛಿನ್ನ ಗುರು ಪರಂಪರೆಯಿಂದ ಇಂದಿಗೂ ಅದ್ವಿತೀಯವಾಗಿ ಶೋಭಿಸುತ್ತಿದೆ. ಈ ಪರಂಪರೆಯು ಶ್ರೀ ಸುರೇಶ್ವರಾಚಾರ್ಯರು, ಶ್ರೀ ವಿದ್ಯಾತೀರ್ಥರು, ಶ್ರೀ ಭಾರತೀ ತೀರ್ಥರು, ಶ್ರೀ ವಿದ್ಯಾರಣ್ಯರು, ಶ್ರೀ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು, ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು, ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು, ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಮೊದಲಾದ ವಿದ್ಯಾ ತಪೋಮೂರ್ತಿಗಳಾದ ಜಗದ್ಗುರು ವರೇಣ್ಯರಿಂದ ಅಲಂಕೃತವಾಗಿದೆ. ಅದರಲ್ಲೂ ವಿಶೇಷವಾಗಿ ಶ್ರೀಮದ್ ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪೀಠಾಧಿಪತ್ಯದ ಕಾಲವು ಸುವರ್ಣಯುಗವೆಂದೇ ಭಕ್ತರೆಲ್ಲರ ಅಭಿಮತವಾಗಿದೆ. ಈ ಪರಂಪರೆಯಲ್ಲಿ ಜಗದ್ಗುರುಗಳಾಗಿ ಆಯ್ಕೆಯಾಗುವುದು ಸಾಮಾನ್ಯವಾದ ಮಾತಲ್ಲ. ಅಂತಹ ಅಸಾಧಾರಣವಾದ ಗೌರವವನ್ನು ಹೊಂದಿರುವ ತಾವು ಇಲ್ಲಿಗೆ ದಯಮಾಡಿಸಿರುವುದು ನಮ್ಮ ಭಾಗ್ಯ ವಿಶೇಷ. ಬಾಲ್ಯದಿಂದಲೇ ಕ್ರಮವಾಗಿ ವೇದಾಧ್ಯಯನವನ್ನು ಪೂರ್ತಿಗೊಳಿಸಿ ಶಾಸ್ತ್ರಾಧ್ಯಯನಕ್ಕಾಗಿ ಶ್ರೀಮದ್ ಜಗದ್ಗುರು ಭಾರತೀ ತೀರ್ಥ ಮಹಾಸನ್ನಿಧಾನದವರನ್ನು ಆಶ್ರಯಿಸಿ ಅತ್ಯಲ್ಪ ಕಾಲದಲ್ಲಿಯೇ ಚತುಶಾಸ್ತ್ರಗಳಲ್ಲಿ ಅದ್ವಿತೀಯ ಪಾಂಡಿತ್ಯವನ್ನು ಗಳಿಸಿರುವ ತಾವು ದೇಶದ ಪ್ರಖ್ಯಾತ ಪಂಡಿತರೆಲ್ಲರನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡಿದ್ದೀರಿ. ಹಲವಾರು ಭಾಷೆಗಳಲ್ಲಿ ನಿರರ್ಗಳವಾಗಿ ಅನುಗ್ರಹ ಭಾಷಣ ನೀಡುವ, ದೇಹ ಶ್ರಮಾದಿಗಳನ್ನೂ ಲೆಕ್ಕಿಸದೆ ದರ್ಶನಾರ್ಥಿಗಳಾದ ಪ್ರತಿಯೊಬ್ಬ ಭಕ್ತರನ್ನು ಅನುಗ್ರಹಿಸುವ ತಮ್ಮ ಶಿಷ್ಯ ವಾತ್ಸಲ್ಯ, ಆಶ್ರಮ ನಿಷ್ಠೆ, ಜ್ಞಾನ ವೈಶಾಲ್ಯ ಮೊದಲಾದವು ಅನನ್ಯವಾಗಿವೆ. ತಮ್ಮ ಗುರುಭಕ್ತಿ, ವ್ಯವಹಾರ ನೈಪುಣ್ಯಗಳನ್ನು ಗಮನಿಸಿಯೇ ಶ್ರೀಮದ್ ಜಗದ್ಗುರು ಭಾರತೀ ತೀರ್ಥ ಮಹಾಸನ್ನಿಧಾನಗಳವರು ಈಚಿನ ವರ್ಷಗಳಲ್ಲಿ ವಿಜಯಯಾತ್ರೆ, ಶ್ರೀಮಠದ ಕಾರ್ಯನಿರ್ವಹಣೆ ಮುಂತಾದ ಎಲ್ಲ ಜವಾಬ್ದಾರಿಗಳನ್ನು ತಮಗೆ ವಹಿಸಿ ಅಂತರ್ಮುಖರಾಗಿರುವುದು ವಿಶೇಷವಾಗಿ ಉಲ್ಲೇಖಾರ್ಹವಾಗಿದೆ. ಮಂದಗೆರೆ ಗ್ರಾಮವು ಮಂಡ್ಯ ಜಿಲ್ಲೆ ಕೆ.ಆರ್.ಪೇಟೆ ತಾಲೂಕಿನ ಒಂದು ಹಳ್ಳಿ. ಈ ಊರಿನ ಮಧ್ಯಭಾಗದಲ್ಲಿ ಪುರಾತನ ಸುಮಾರು 250 ವರ್ಷಗಳ ಹಿಂದೆ ದೊಡ್ಡಹಟ್ಟಿ ಮನೆತನದ ಬ್ರಹ್ಮೀಭೂತ ಚೆನ್ನಕೇಶವಯ್ಯ ಎಂಬುವರು ಸ್ಥಾಪಿಸಿರುವ ಶ್ರೀ ಸೋಮೇಶ್ವರ ಚಂದ್ರಮೌಳೇಶ್ವರ ದೇವಸ್ಥಾನವಿದೆ. ಅಂದಿನಿಂದ ಇಂದಿನವರೆಗೂ ದೊಡ್ಡಹಟ್ಟಿ ಮನೆತನದವರು ದೇವಸ್ಥಾನದ ಆಡಳಿತ ಮತ್ತು ಪೂಜಾ ಕೈಂಕರ್ಯಗಳನ್ನು ನಿರ್ವಹಿಸುತ್ತಾ ಇರುವುದು ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರಿಗೆ ಹಾಗೂ ಅವರ ಕರಕಮಲ ಸಂಜಾತರಾದ ಪರಮಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳವರಿಗೆ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಊರ ಹಿರಿಯರು, ಗಣ್ಯರಿಗೆ ಹಾಗೂ ಎಲ್ಲ ಸಂಘ ಸಂಸ್ಥೆಗಳಿಗೆ, ಸಂಸ್ಥೆ ಪ್ರಮುಖರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಆಗಮಿಸಿದ ಎಲ್ಲ ವಿದ್ವಾಂಸರಿಗೂ ಕೂಡ ಹಾಗೂ ವೈದಿಕರಿಗೂ ಕೂಡ ಧನ್ಯವಾದಗಳು. ಪತ್ರಿಕಾ ಸಂಪಾದಕರು ಹಾಗೂ ದೂರದರ್ಶನ ಮಾಧ್ಯಮ ಪ್ರತಿನಿಧಿಗಳಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಇವತ್ತು ನಮ್ಮ ದೇಶದಲ್ಲಿ ಮುಖ್ಯವಾಗಿ ಎಲ್ಲ ವಿದ್ವಾಂಸರು ಕೂಡ ಜಗದ್ಗುರು ಮಹಾಸನ್ನಿಧಾನಗಳವರ ಮುಂದೆ ಬಂದು ಶಾಸ್ತ್ರ ವಾಕ್ಯವನ್ನು ಉಲ್ಲೇಖ ಮಾಡೋದಕ್ಕೆ ಕಂಪಿಸ್ತಾರೆ. ಶರೀರ ಕಂಪನ ಉಂಟಾಗುತ್ತೆ ಅವರಿಗೆ. ಎಲ್ಲಿ ನಾವು ತಪ್ಪಿಬಿಡ್ತೇವೋ ಏನೋ ಅಂತ. ಉದಾಹರಣೆಗೆ ವೇದವೇ ಹೇಳ್ತೇನೆ ನಾನು. ಅವರು ಬಾಲ್ಯದಲ್ಲಿ ವೇದಾಧ್ಯಯನ ಮಾಡಿದ್ದು, ಆದರೆ ಇವತ್ತು ಕೂಡ ಅವರು ಪೂಜೆ ಕೂತಾಗ ಕೆಳಗಡೆ ವೈದಿಕರು ವೇದಾಧ್ಯಯನ ಮಾಡಿದವರು ಮಂತ್ರ ಹೇಳಿದಾಗ ಅಕಸ್ಮಾತ್ ಸ್ವರ ತಪ್ಪಾದರೆ ಅವರು ಪೂಜೆ ಕೂತಲಿಂದಲೇ ಅದನ್ನು ಎತ್ತಿ ಕೊಡ್ತಾರೆ ಮತ್ತೆ. ಅಂತಂದ್ರೆ ಅವರ ಮೇಧಾಶಕ್ತಿ, ಸ್ಮರಣ ಶಕ್ತಿ ಎಂಥದ್ದಿರಬಹುದು ಅಂತ ನಾವು ಯೋಚನೆ ಮಾಡ್ಬೋದು. ಅದನ್ನ ಪ್ರತಿ ಕ್ಷಣವೂ ಸಂರಕ್ಷಣೆ ಮಾಡಿಕೊಂಡು ಸನ್ಯಾಸಾಶ್ರಮದ ಜೀವನದ ಜೊತೆಗೆ 50 ವರ್ಷಗಳ ಕಾಲ ಈ ಸಮಾಜಕ್ಕೆ ಅವರು ತನ್ನ ತಪಶಕ್ತಿಯನ್ನು ಧಾರೆ ಎರೆದಿದೆಯಲ್ಲ, ಇದು ಒಂದು ಅಸಾಧಾರಣವಾಗಿರ್ತಕ್ಕಂಥ ಸಂದರ್ಭ, ನಮಗೆ ಅತ್ಯಂತ ಪವಿತ್ರವಾದಂಥ ಸಂದರ್ಭ. ಹಾಗಾಗಿ ಈ ಕಲ್ಯಾಣ ವೃಷ್ಟಿಸ್ತವ ಅಭಿಯಾನವನ್ನ ನಾವು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ, ಭಗವತ್ಪಾದರ ಕೃಪೆ ಬೇಕು, ಅದರಲ್ಲಿ ಏನು ಸಂದೇಹವೇ ಇಲ್ಲ. ಅದೇ ಭಗವತ್ಪಾದರ
ಕೃಪೆಗೋಸ್ಕರನೇ ವಿಶೇಷವಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಸಕಲ ದೃಷ್ಟಿಯಿಂದಲೂ ಕೂಡ ಅದನ್ನೇ ವಿಶೇಷವಾಗಿ ಕರ್ತವ್ಯವನ್ನಾಗಿ ಮಾಡ್ತಾ ಬಂದಿರತಕ್ಕಂಥ ಜಗದ್ಗುರು ಮಹಾಸನ್ನಿಧಾನಗಳವರ ಈ ಒಂದು 50ನೇ ವರ್ಷದ ಸನ್ಯಾಸರ ಈ ಪವಿತ್ರ ಸಂದರ್ಭದಲ್ಲಿ ನಾವು ಇದನ್ನು ಶ್ರದ್ಧಾಭಕ್ತಿಗಳಿಂದ ಮಾಡಿದ್ದೇ ಆದರೆ ಜಗದ್ಗುರು ಮಹಾಸನ್ನಿಧಾನಗಳವರ ಕೃಪೆಗೂ ನಾವು ಪಾತ್ರರಾಗ್ತೇವೆ. ಜೊತೆಗೆ ಗುರುಗಳ ಒಂದು ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕೆ ಇದೇ ಒಂದು ನಮಗೆ ಉತ್ತಮವಾದಂಥ ಸಾಧನ ಎಂಬುದಾಗಿ ತೀರ್ಮಾನ ಮಾಡಿ ನಮಗೆ ಅನುಗ್ರಹ ಮಾಡಿದಂಥ ಸನ್ನಿಧಾನಗಳವರ ಒಂದು ವಿಶೇಷ ಅನುಗ್ರಹಕ್ಕೂ ನಾವು ಪಾತ್ರರಾಗೋದಕ್ಕೆ ಸಾಧ್ಯವಾಗುತ್ತೆ. ಅಂಥ ಒಂದು ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ KR ನಗರದ ಒಂದು ಭಾಗ್ಯ, ಮಠದ ವಿಶೇಷವಾಗಿ ಒಂದು ವಿಶೇಷ ಭಾಗ್ಯ. ಇನ್ನೆಲ್ಲಿಯಾದರೂ ಹೀಗಿದೆಯೋ ನನಗೆ ಗೊತ್ತಿಲ್ಲ. ನಾನು ಅನೇಕ ಬಾರಿ ನಿವೇದನೆ ಮಾಡುವಾಗ ಜಗದ್ಗುರು ಮಹಾಸನ್ನಿಧಾನಗಳವರು ಇಲ್ಲ ಮೊನ್ನೆ ನಿಮ್ಮ ಮಠಕ್ಕೆ ಬಂದಿದ್ದೇನಲ್ರಿ, ಮತ್ತೆ ಪುನಃ ನಾನು ಯಾಕೆ ಬರೋದೀಗ, ಚರ್ಚೆ ಅದಷ್ಟು ಸರಿ ಹೋಗೋದಿಲ್ಲ ಅಂತ ಅಪ್ಪಣೆ ಮಾಡ್ತಾ ಇದ್ದರು. ಆದರೆ ನೀವು ನಂಬ್ತಿರೋ ಬಿಡ್ತಿರೋ ನೆನಪಿದೆ ಇಲ್ಲೋ ನನಗೂ ಸಂದೇಹ. ಸನ್ನಿಧಾನಗಳವರು ಹೊಳೆನರಸೀಪುರಕ್ಕೆ ಬಂದು ಇನ್ನೂ 1 ವರ್ಷ ಆಗಿಲ್ಲ. ಅದರ ಮೊದಲೇ ಈಗ ಮಠಕ್ಕೆ ಬರುವುದಕ್ಕೆ ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾನು ಸನ್ನಿಧಾನಗಳವರ ಒಂದು ದರ್ಶನ ಮಾಡಿ ನಿವೇದನೆ ಮಾಡುವಾಗ ಸಾಕಷ್ಟು ಸಮಯ ಮೀರಿತ್ತು. ಫೆಬ್ರವರಿ 25ನೇ ತಾರೀಕಿಗೆ ನಾನು ಸನ್ನಿಧಾನಗಳ ದರ್ಶನ ಮಾಡಿ ನಮ್ಮ ಮಠಕ್ಕೆ ಬರಬೇಕು ಅಂತ ನಿವೇದನೆ ಮಾಡಿದೆ. ಅಷ್ಟಾಗಲೇ ಕಾರ್ಯಕ್ರಮಗಳೆಲ್ಲ ನಿಶ್ಚಯ ಆಗಿ ಹೋಗಿತ್ತು. ಒಂದ್ಸಾರಿ ಪಂಚಾಂಗ ತೆಗೆದ ಮೇಲೆ ಆಗಲಿ ನಾನು 6ನೇ ತಾರೀಕಿಗೆ ಮಠಕ್ಕೆ ಬರ್ತೇನೆ, 7ನೇ ತಾರೀಕಿಗೆ ಹಾಗೆ ನಾನು ಶೃಂಗೇರಿಗೆ ಬಂದ್ಬಿಡ್ತೇನೆ ಅಂತ ಅಪ್ಪಣೆ ಮಾಡಿದರು. ಅಲ್ಲಿಯ ಕಾರ್ಯಗಳು ಇಷ್ಟೊಂದು ಸೇರ್ಕೊಂಡಿತ್ತು, ಜಟಿಲವಾಗಿತ್ತು. ಕೊನೆಗೆ 6ನೇ ತಾರೀಕು ಮಠಕ್ಕೆ ಬರೋದನ್ನು ಬಿಡಬೇಕಾಯಿತು. ಆದರೂ ಕೂಡ ಯಾವ ವ್ಯತ್ಯಾಸವನ್ನು ಮಾಡದೆ ಮಠಕ್ಕೆ ಬಂದು ನಮಗೆ ಅನುಗ್ರಹ ಮಾಡೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ಅವಕಾಶಗಳು ಕೂಡ ನಮಗೆ ಒದಗಿ ಬರುವಂತೆ ಇವತ್ತು ನಮಗೆ ಇಲ್ಲಿ ಸಾನ್ನಿಧ್ಯವನ್ನು ನೀಡಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸನ್ನಿಧಾನಗಳವರಿಗೆ ನಮ್ಮ ಮಠದ ವಿಷಯದಲ್ಲಿರತಕ್ಕಂಥ ಒಂದು ವಿಶೇಷವಾದಂಥ ಭಾವ ಅದು ಎಂಥದ್ದು ಎಂದು ನಾವು ಅರ್ಥ ಮಾಡಿಕೊಳ್ಬಹುದು. ಶ್ರದ್ಧಾಭಕ್ತಿಗಳಿಂದ ನೀವು ಕೂಡ ಇವತ್ತು ಬೇರೆ ಬೇರೆ ಊರುಗಳಿಂದ ಬಂದಿದ್ದೀರಿ ಮತ್ತು ಸ್ತೋತ್ರ ಸಮರ್ಪಣೆಯನ್ನು ಕೂಡ ಚೆನ್ನಾಗಿ ಮಾಡಿದ್ದೀರಿ. ಅಂಥ ನಿಮಗೆಲ್ಲರಿಗೂ ಕೂಡ ನಾನು ವಿಶೇಷವಾದಂಥ ನಾರಾಯಣ ಸ್ಮರಣೆ ತಿಳಿಸ್ತೇನೆ. ಮತ್ತು ನಿಮಗೂ ನಿಮ್ಮ ಕುಟುಂಬಕ್ಕೂ ಇದಕ್ಕೆ ಸಹಕಾರ ಮಾಡಿದಂಥ ಸಮಸ್ತರಿಗೂ ಅವರ ಕುಟುಂಬಕ್ಕೂ ನಮ್ಮ ಆರಾಧನೆಯವರ ಪರಿಪೂರ್ಣವಾದ ಶ್ರೇಯಸ್ಸನ್ನು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಸನ್ನಿಧಾನಗಳ ಚರಣಾನಂದಗಳಿಗೆ ನನ್ನ ಮಾತನ್ನು ಸಮರ್ಪಿಸ್ತಾ ನಿವೇದನೆ ಮಾಡ್ತೇನೆ. ನಮ್ಮ ಎಲ್ಲರನ್ನ ಆಶೀರ್ವಚನಗಳಿಂದ ಅನುಗ್ರಹಿಸಬೇಕು ಎಂಬುದಾಗಿ.